ಒಮ್ಮೆಲೆ ಆ ಕ್ರೂರ ಪ್ರಾಣಿಯನ್ನು ನೋಡಿದ್ಲೆ ಕಾವೇರಿ ಹೃದಯ ಒಮ್ಮೆಗೆ ಚೆಲ್ಲಂತು. ಅವನ ಗಂಭೀರವಾದ ರೂಪ ನೋಡಿದ ಮೇಲೆ ಕಾವೇರಿಯಲ್ಲಿ ಸಣ್ಣದಾಗಿ ನಡುಕ ಶುರುವಾಯಿತು. ಅಗ್ನಿವರ್ಮನ್ ನೋಟ ಮಾತ್ರ ಕಾವೇರಿ ಮೇಲೆ, ಅವಳು ಹಿಡ್ಕೊಂಡಿರೋ ಲಾವಣ್ಯ ಕೈ ಮೇಲೆ ಇದೆ. ಅಲ್ಲಿವರೆಗೂ ಕೋಪದಲ್ಲಿದ್ದ ಕಾವೇರಿ ಅವನ ನೋಟಕ್ಕೆ ಒಮ್ಮೆಲೆ ತನಗೆ ತಿಳಿಯದೆಯೇ ಲಾವಣ್ಯ ಕೈ ಬಿಟ್ಬಿಟ್ಲು. ಅಗ್ನಿವರ್ಮ ಅವಳಿಗೆ ಕೇವಲ 2 ಹೆಜ್ಜೆಗಳಷ್ಟು ದೂರದಲ್ಲಿದ್ದ ಅಷ್ಟೆ. ಲಾವಣ್ಯಳಿಗೆ ಅಗ್ನಿವರ್ಮನನ್ನು ನೋಡ್ತಿದ್ರೆ ಸಾವು ಎದುರಿಗೆ ಬಂದಂತ ಅನ್ನಿಸ್ತು. ಯಜಮಾನ್ರೆ, ಪಾಪ ಲಾವಣ್ಯ ಭಯದಿಂದ ಬಿಕ್ತಿದ್ರೆ ಅಗ್ನಿವರ್ಮ ಅವಳಿಗೆ ಕೈ ಅಡ್ಡ ತೋರಿಸಿ ಹೊರಡು ಅಂತ ಆಜ್ಞೆ ಮಾಡೋ ಧ್ವನಿಯಲ್ಲಿ ಕಾವೇರಿಯನ್ನು ತದೇಕ ಚಿತ್ತದಿಂದ ನೋಡ್ತಾ ಹೇಳಲು, ಅದು ಯಾರು ಹೇಳ್ದಾರೋ ಅರ್ಥವಾದ ಲಾವಣ್ಯ ತಕ್ಷಣ ಹೋದ್ಲು. ಹೇಯ್, ಹೋಗ್ತಾ ಇರೋ ಲಾವಣ್ಯಗಾಗಿ ಹಿಂದಕ್ಕೆ ತಿರುಗಿ ಕಾವೇರಿ ನೋಡಲಾಗಿ ಅಷ್ಟರಲ್ಲಿ ಹೊರಟೋಗಿದ್ಲು. ಲಿಟಲ್ ಮೌಸ್, ಅವನ ಧ್ವನಿ ತುಂಬ ತಂಪಾಗಿ ಕೇಳಿಸ್ತು. ಕಾವೇರಿ ಹೃದಯದ ವೇಗ ಹೆಚ್ಚಾಗ್ತಿದ್ರೆ ಮೆಲ್ಲನೆ ತಲೆ ತಿರುಗಿಸಿ ಅಗ್ನಿವರ್ಮನ್ನ ನೋಡಿದ್ಲು. ಅಗ್ನಿವರ್ಮ ದೊಡ್ಡ ಕಣ್ಣುಗಳಿಂದ ಅವಳನ್ನ ನೋಡ್ತಾ ಏನೆಂಬಂತೆ ಕಣ್ರೆಪ್ಪೆಗಳನ್ನ ಮೇಲೆ ಕೆತ್ತಲು ಕಾವೇರಿ ಭಯದಿಂದ ಹತ್ತಿರದಲ್ಲಿ ಮುದುಡ್ಕೊಂಡ್ಳು. ಏನಾದರೂ ಹೇಳಬೇಕಾ? ಯಾರನ್ನು ಅಷ್ಟು ಕಾಳಜಿಯಿಂದ ಕೇಳಿದ ಅಗ್ನಿವರ್ಮನ ಗಂಟಲಿನಲ್ಲಿ ಈ ದಿನ ತುಂಬ ಕಾಳಜಿ ಕಾಣಿಸ್ತಿದೆ. ಟಕ್ಕನೆ ಕಾವೇರಿ ತಲೆ ಅಡ್ಡವಾಗಿ ಆಡಿಸಿದ್ಲು. ಬಾ ಅನ್ನುತ್ತಾ ಕೈ ಮುಂದಕ್ಕೆ ಚಾಚಿ ತುಂಬ ಹಿತವಾಗಿ ಆಜ್ಞೆ ಮಾಡ್ದ. ಅವನ ಮಾತುಗಳಿಗೆ ಕಾವೇರಿ ಹೃದಯ ಸೌಂಡು ಇವಾಗ ಅವಳಿಗೆ ತುಂಬ ಸ್ಪಷ್ಟವಾಗಿ ಕೇಳಿಸ್ತಿದೆ. ಮೆಲ್ಲಗೆ ತನಗೆ ತಿಳಿಯದೆಯೇ ಅವನ ಕೈಯಲ್ಲಿ ಅವಳು ಕೈ ಹಾಕಿದ್ಲೇ. ಅಗ್ನಿವರ್ಮ ಅವಳನ್ನು ಬಲವಂತವಾಗಿ ಹತ್ರ ಕೆಳ್ಕೊಂಡು, ನನ್ನಿಂದ ಏನನ್ನಾದರೂ ಮುಚ್ಚಿಡ್ತಿದೆಯಾ ಲಿಟಲ್ ಮೌಸ್? ಅವನ ಧ್ವನಿಯಲ್ಲಿ ಗಾಂಭೀರ್ಯವಿತ್ತು. ಕಾವೇರಿ ಸಣ್ಣದಾಗಿ ತಲೆ ಎತ್ತಿ ಅವನ್ನ ನೋಡಿದ್ಲು. ಅವನ ಕಣ್ಣುಗಳಲ್ಲಿ ಏನೋ ಒಂದಿದೆ, ಅದೇನೂ ತಿಳಿತಿಲ್ಲ. ಆದರೆ ಅವನ ಕಣ್ಣುಗಳು ಎಂತಹ ಗತ್ತನ್ನು ಕಾಯ್ದುಕೊಂಡು ಎಂತಹ ಗೌರವವನ್ನು ಪ್ರತಿನಿಧಿಸ್ತಿದೆಯೋ. ಈ ದಿನ ಆ ಒಳಪು ಕಾವೇರಿಗೆ ತಿಳಿಯದೆ ಒಂದು ಕ್ಷಣದವರೆಗೆ ಹಾಗೆ ಅವನ ಕಣ್ಣುಗಳೊಳಗೆ ನೋಡ್ತಾ ನಿಂತು ಹೋದ್ಲು. ಇಬ್ಬರ ಮಧ್ಯೆ ಮಾತುಗಳೇ ಇಲ್ಲ. ಲಿಟಲ್ ಮೌಸ್, ಅಗ್ನಿವರ್ಮನ್ ಕರೆಯನ್ನು ಕೇಳಿ ಗಾಬರಿ ಬಿದ್ದು ಅವನು ಕಣ್ಣುಗಳಿಂದ ನೋಟವನ್ನು ಪಕ್ಕಕ್ಕೆ ತಿರುಗಿಸ್ಕೊಂಡ್ಳು. ಈ ದಿನ ನಿನಗೆ ತುಂಬ ಕಷ್ಟದ ದಿನ ಲಿಟಲ್ ಮೌಸ್ ಅಂತ ಅಗ್ನಿವರ್ಮ ಅವಳ ಮುಂಗುರುಳನ್ನು ಕಿವಿ ಹಿಂದಕ್ಕೆ ಸರಿಸ್ತಿದ್ರೆ, ಅವನ ಕೈ ಸ್ಪರ್ಶ ಕಾವೇರಿಯ ಒಡಲು ಒಮ್ಮೆಲೆ ಪುಲಕಿತಗೊಂಡಂಗಾಯಿತು. ಅಗ್ನಿವರ್ಮ ಮತ್ತೆ ಅವಳಿಗೆ ಒಂದು ಹೆಜ್ಜೆ ದೂರ ನಡೆದು ಕಾವೇರಿ ಕಣ್ಣುಗಳ ಒಳಗೆ ನೋಡುತ್ತಾ, ನಾನು ಎಂದಿಗೂ ಕೊಟ್ಟ ಮಾತಿನಿಂದ ಹಿಂದಕ್ಕೆ ಸರಿಯಲ್ಲ. ಇಂದಿನಿಂದ ನಿನ್ನ ಪ್ರತಿಯೊಂದು ಕ್ಷಣ ನನಗೆ ಮಾತ್ರವೇ ಸ್ವಂತ. ನಿನ್ನ ಪ್ರತಿಯೊಂದು ಆಲೋಚನೆ ನನ್ನ ಮೇಲಷ್ಟೇ ಇರುತ್ತೆ. ನೀನು ಬೇರೆ ಅದನ್ನು ಯೋಚಿಸ್ಬೇಕು ಅಂದ್ಕೊಂಡ್ರೂ ನಿನಗೆ ಬೇರೆ ಆಲೋಚನೆ ಇಲ್ಲದಂತೆ ಮಾಡ್ತೀನಿ ಲಿಟಲ್ ಮೌಸ್. ಯಾಕಂದರೆ ನೀನು ನನಗಾಗಿ ಹುಟ್ಟಿದವಳು, ನೀನು ಕೇವಲ ನನ್ನವಳು. ನೀನು ಬದುಕಿರೋದು ಕೂಡ ನನಗೋಸ್ಕರನೇ, ಬದುಕಬೇಕಾಗಿರೋದು ಕೂಡ ನನಗೋಸ್ಕರವೇ ಅನ್ನುತ್ತಾ ಕಾವೇರಿಯನ್ನು ಅವನ 2 ಬಲಿಷ್ಠ ಕೈಗಳಲ್ಲೆತ್ಕೊಂಡು ಅವಳ ಕಣ್ಣುಗಳ ಮೇಲೆ ಅವನ ಬೆಚ್ಚಗಿನ ತುಟಿಗಳಿಂದ ಮುತ್ತಿಟ್ಟು, ನನ್ನ ಲಿಟಲ್ ಮೌಸ್ ಅಂತಹ ಕಷ್ಟದ ಪರಿಸ್ಥಿತಿಗೆ ಅರ್ಹಳಲ್ಲಾದರೆ ನಾನು ನಿನಗೆ ಬೇಕಂದರೆ ನೀನು ಈ ಕಷ್ಟದ ಪರಿಸ್ಥಿತಿಗಳನ್ನ ಎದುರಿಸಲೇಬೇಕು ಅನ್ನುತ್ತಾ ಮುಂದಕ್ಕೆ ನಡೆದ. ನಿಜಕ್ಕೂ ಅಗ್ನಿವರ್ಮ ಏನು ಮಾತಾಡ್ತಿದ್ದಾನೋ ಅರ್ಥ ಆಗ್ತಿಲ್ಲ. ಆದರೆ ಏನೋ ನಡೆಯುತ್ತೆ ಅಂತ ಮಾತ್ರ ಸ್ಪಷ್ಟವಾಗಿ ತಿಳಿತಾ ಇದೆ ಕಾವೇರಿಗೆ. ಇಷ್ಟರಲ್ಲಿ ಅಗ್ನಿವರ್ಮ ಒಂದು ಬಾಗಿಲಿನ ಹತ್ರ ಬರುತ್ತಲೇ ತಾನೇ ಬಾಗಿಲುಗಳು ತೆರೆದುಕೊಂಡ್ವು. ಕಾವೇರಿ ಆಶ್ಚರ್ಯದಿಂದ ಕೊಠಡಿಯೊಳಗೆ ನೋಡಲಾಗಿ ಎಲ್ಲರೂ ಮಹಿಳಾ ವೈದ್ಯರು ಯಾವುದಕ್ಕೂ ಸಿದ್ಧರಾಗಿದ್ದಾರೆ. ಅದನ್ನು ನೋಡಿದ ಕಾವೇರಿ ಒಮ್ಮೆ ಅಗ್ನಿವರ್ಮನ ಕಡೆ ನೋಡಿದ್ಲು. ಭಯಪಡಬೇಡ ಲಿಟಲ್ ಮೌಸ್, ಇದು ನಮಗೋಸ್ಕರ ಮಾತ್ರವೇ. ಇದರಿಂದ ನಿನಗೆ ಶಿಕ್ಷೆಗಳು ಕೂಡ ಕಡಿಮೆ ಆಗುತ್ತವೆ ಹೇಳ್ತಾ ಕಾವೇರಿನ ಹಾಸಿಗೆ ಮೇಲೆ ಮಲಗಿಸಿ ಅವಳ ತಲೆಯನ್ನು ಸಣ್ಣದಾಗಿ ಸವರ್ದ. ಗಂಭೀರ ನೋಟದಿಂದ ವೈದ್ಯರ ಕಡೆ ಎಲ್ಲ ನೋಡುತ್ತಲೇ ವೈದ್ಯರೆಲ್ಲರೂ ಅಗ್ನಿವರ್ಮನ ನೋಟಕ್ಕೆ ಹೆದರಿ ಟಕ್ಕನೆ ಎಲ್ಲರೂ ತಲೆ ತಗ್ಗಿಸುತ್ತಲೇ ಅಗ್ನಿವರ್ಮ ಕಾವೇರಿಯ ಹಣೆ ಮೇಲೆ ಬೆಚ್ಚಗಿನ ಒಂದು ಮುತ್ತಿಟ್ಟು, ನೀನು ನನ್ನವಳು ಲಿಟಲ್ ಮೌಸ್, ಹೇಳಿ ಶುರು ಮಾಡಿ ಅಂತ ಎಲ್ಲ ವೈದ್ಯರ ಕಡೆ ನೋಡಿ ಹೇಳ್ತಾನೆ. ಅಗ್ನಿವರ್ಮ ಹೇಳಿ ನಿಲ್ಲೋದೇ ತಡ ಎಲ್ಲ ವೈದ್ಯರು ಸೇರಿ ಕಾವೇರಿ ಕಡೆ ಬರ್ತಿದ್ರೆ, ಮಿಸ್ಟರ್ ಅಗ್ನಿವರ್ಮ, ಕಾವೇರಿ ಅಂದ್ಲು. ಆದರೆ ಅವನು ಮಾತ್ರ ಏನೂ ತಿಳಿಯದವನಂತೆ ಗಟ್ಟಿಯಾಗಿ ಕೈಗಳನ್ನು ಕಟ್ಟಿಕೊಂಡು ದೊಡ್ಡ ಕಣ್ಣುಗಳಿಂದ ಕಾವೇರಿಯನ್ನೇ ನೋಡ್ತಿದ್ರೆ, ಅವಳ ಕಡೆ ಬರ್ತಿರೋ ವೈದ್ಯರನ್ನು ನೋಡಿ, ಹೆಲೋ, ಏನು ಮಾಡ್ತಿದ್ರಿ? ಮತ್ತೆ ವೈದ್ಯರಾಕೆ? ಒಂದು ಬಾರಿ ವೈದ್ಯರ ಕಡೆ ಮತ್ತೊಂದು ಬಾರಿ ಅಗ್ನಿವರ್ಮನ ಕಡೆ ನೋಡಿ ಕೇಳಿದ್ಲು. ಆದರೆ ಒಬ್ಬರು ಅವಳ ಪ್ರಶ್ನೆಗೆ ಉತ್ತರವನ್ನು ನೀಡ್ತಿಲ್ಲ. ಇಷ್ಟರಲ್ಲಿ ವೈದ್ಯರು ಅವಳ ಬಟ್ಟೆಯನ್ನು ಅವಳ ಉಡಲಿನ ಮೇಲಿಂದ ತೆಗೀತಿದ್ರೆ ಕಾವೇರಿ ಸೀರಿಯಸ್ ಆಗಿ ಅವರ ಕಡೆ ನೋಡಿ, ಏನು ಮಾಡ್ತಿದ್ದೀರಿ? ಪ್ರಶ್ನಾರ್ಥಕ ಮುಖದಿಂದ ಕೇಳಿದ್ಲು. ಅದರಲ್ಲಿದ್ದ ವೈದ್ಯರು ಯಾರು ಏನೂ ಉತ್ತರ ನೀಡದೆ ಕಾವೇರಿ ಬಟ್ಟೆಯನ್ನು ಅಗ್ನಿವರ್ಮನ ಮುಂದೆ ತೆಗೆದು ಹಾಕಿದ್ರು. ಅಗ್ನಿವರ್ಮ ಮಾತ್ರ ಒಂದು ಕ್ಷಣ ಕೂಡ ಕಣ್ರೆಪ್ಪೆ ಬಡಿದೆ ಅವಳನ್ನೇ ನೋಡ್ತಿದ್ದಾನೆ. ತನ್ನ ಬಟ್ಟೆ ಇಲ್ಲದೆ ಪ್ರತಿಯೊಂದು ರಾತ್ರಿ ನೋಡಿದ್ರೂ ಕೂಡ
ಇವಾಗ ಮತ್ತೆ ಹೊಸದಾಗಿ ನೋಡ್ತಿರುವಂತೆ ನೋಡ್ತಾ ಇರೋ ಅಗ್ನಿವರ್ಮನ ನೋಟಕ್ಕೆ ಕಾವೇರಿಗೆ ತುಂಬ ಅಸಹ್ಯ ಅನ್ನಿಸ್ತಿದೆ. ಇಷ್ಟರಲ್ಲಿ ವೈದ್ಯರು ಅವಳಿಗೆ ಒಂದು ಸಡಿಲವಾದ ಆಸ್ಪತ್ರೆ ಗೌನನ್ನು ಧರಿಸ್ತಿದ್ರೆ ಬೇಸರದಿಂದ ಎಲ್ಲರ ಕಡೆ ನೋಡಿ, ನನ್ನ ಬಿಡಿ ತುಂಬ ಕೋಪದಿಂದ ಕಿರ್ಚಿದ್ಲು. ಆದರೆ ಅವಳನ್ನು ಯಾರೂ ಬಿಡಲಿಲ್ಲ. ಮತ್ತೊಂದು ಕಡೆ ಸಿದ್ದು ರೆಡಿಯಾಗಿ ಸ್ಟೈಲಾಗಿ ಎಡಗೈಗೆ ಗಡಿಯಾರವನ್ನು ಕಟ್ಕೊಳ್ತಾ ಮೆಟ್ಟಿಲುಗಳನ್ನು ಇಳಿತಾ ಇದ್ದರೆ ಕೆಳಗಡೆ ಊಟದ ಮೇಜಿನ ಹತ್ರ ಕೂತಿದ್ದಂತಹ ಭೂಪತಿಯವರು ನೋಡಲು ಅಂದವಾಗಿರೋ ಮೊಮ್ಮಗನನ್ನು ಹಾಗೆಯೇ ನೋಡ್ತಿದ್ರೆ, ಮಾವನವರೇ ನೋಡಿ, ನನ್ನ ಮಗ ಎಷ್ಟು ಅಂದವಾಗಿ ಎಷ್ಟು ಗಂಭೀರವಾಗಿದ್ದಾನೋ, ಪ್ರತಿಯೊಂದು ನನ್ನ ದೃಷ್ಟಿ ತಗಲಿದ ಹಾಗಿದೆ ಅಂತ ಅವಳ ಕೈಗಳನ್ನ ತಲೆ ಹತ್ತಿರ ತಂದು ಬೆರಳುಗಳನ್ನು ಮುರಿತಾ, ಅಲ್ವೇ ಮಾವನವರೇ ಅಂತ ತುಂಬ ಮರ್ಯಾದೆಯಿಂದ ಕೇಳಲು ಅವರು ಸಣ್ಣ ಕಿರುನಗುವಿನೊಂದಿಗೆ ತಲೆ ಆಡಿಸಿ ಹ್ಞೂ ಅಂದರು. ಇಷ್ಟಲ್ಸಿದ್ದು ಊಟದ ಮೇಜಿನ ಹತ್ರ ಬಂದು ಗುಡ್ ಮಾರ್ನಿಂಗ್ ತಾತ ಅವರೇ ಅಂತ ಅವರ ಪಾದಗಳನ್ನ ಮುಟ್ಟಿ ನಮಸ್ಕರಿಸಲು ಭೂಪತಿಯವರು ಮೊಮ್ಮಗನ ತಲೆ ಮೇಲೆ ಸಣ್ಣದಾಗಿ ಸವರಿ ಸಿದ್ದುನ ಹೆಗಲ ಮೇಲೆ ತಡ್ತಾ ಕೂತ್ಕೊಳ್ಳಿ ಅಂತ ಕೈಯಿಂದಲೇ ಅವನ ಪಕ್ಕದಲ್ಲಿದ್ದ ಕುರ್ಚಿಯನ್ನು ಸಿದ್ದುಗೆ ತೋರಿಸಲು ಸಿದ್ದು ತುಂಬ ಮರ್ಯಾದೆಯಿಂದ ಕುರ್ಚಿ ಮೇಲೆ ಕೂತ್ಕೊಳ್ತಾ ಅವನ ಪಕ್ಕದಲ್ಲಿ ನಿಂತಿದ್ದ ಅವನ ಅಮ್ಮನ ಕಡೆ ನೋಡಿ ಗುಡ್ ಮಾರ್ನಿಂಗ್ ಅಮ್ಮ ಅಂತ ಸಿದ್ದು ಹೇಳತ್ಲೆ ಅವಳು ಕೂಡ ಶುಭೋದಯ ಅನ್ನುತ್ತಾ ಸಿದ್ದುವಿನ ಅಣೆಗೆ ಪ್ರೀತಿಯಿಂದ ಮುತ್ತಿಟ್ಟು ನನ್ನ ಮಗ ಚಿನ್ನಕ್ಕಿಂತ ಹೆಚ್ಚು ಅಂತ ಸಿದ್ದುನನ್ನು ಮುದ್ದಿಸ್ತಾ ಬಡಿಸ್ತಿದ್ರೆ ಪಕ್ಕದಲ್ಲಿದ್ದ ಭೂಪತಿಯವರು ಸಣ್ಣ ಕಿರುನಗುವಿನಿಂದ ಮಗನ ಮೇಲಿರೋ ತಾಯಿ ಪ್ರೀತಿಯನ್ನು ನೋಡ್ತಾ ಅವರು ಕೂಡ ತಿನ್ನೋದಕ್ಕೆ ಶುರು ಮಾಡಿದ್ರು. ಮಾವನವರೇ ನೋಡುತ್ತಲೇ ನಮ್ಮ ಸಿದ್ದು ತುಂಬ ದೊಡ್ಡವನಾಗ್ಬಿಟ್ನಲ್ವೇ ಅವಳ ಕೇಳಲು ಅವರು ಮತ್ತೆ ಅದೇ ಕಿರುನಗುವಿನಿಂದ ಸಿದ್ದು ತಲೆಯನ್ನು ಪ್ರೀತಿಯಿಂದ ಸವರ್ತಾ ತಲೆಯನ್ನು ಆಡಿಸಿದ್ರು. ಆದರೂ ಎಷ್ಟಾದರೂ ನನ್ನ ಮಗ ಲಂಡನ್ನಲ್ಲಿ ಓದ್ಕೊಂಡು ಬಂದಿದ್ದಾನೆ. ನನ್ನ ಮಗನಿಗೆ ಇರೋಂಥ ವಿದ್ವತ್ತು ಸಂಸ್ಕಾರ ಪದ್ಧತಿ ಗಾಂಭೀರ್ಯ ಅಂತಸ್ತು ಯಾರಿಗಿರುತ್ತೆ ಹೇಳಿ? ನನ್ನ ಮಗನಿಗಿರೋ ತಿಳುವಳಿಕೆ ಯಾರಿಗೂ ಇರಲ್ಲ. ನನ್ನ ಮಗ ಅಪ್ಪಟ ಚಿನ್ನ ಅನ್ನುತ್ತಾ ಮತ್ತೆ ಅವಳು ಹೊಗಳುತ್ತಿದ್ದರೆ ಭೂಪತಿಯವರು ಪ್ರೀತಿಯಿಂದ ಒಂದು ಕಿರುನಗೆನಕ್ಕೂ ಹೌದು ಅನ್ನುವಂತೆ ಮತ್ತೆ ತಲೆ ಆಡಿಸಿದ್ರು. ಇನ್ನೆಷ್ಟು ದಿನ ಮಾವನವರೇ ಹಾಗೆ ನನ್ನ ಮಗ ಆಫೀಸ್ನ ಕೆಲಸಗಳು ನೋಡ್ಕೊಳ್ಳೋದು? ಸಿದ್ದು ಬಿಸ್ನೆಸ್ ಕೂಡ ಚಿನ್ನದಂತೆ ನಡೀತಿದೆ. ಅವನಿಗೆ ಪ್ರತಿಯೊಂದು ಮ್ಯಾನೇಜ್ ಮಾಡ್ಕೊಳ್ಳೋದು ಈಗ ಗೊತ್ತಾಗಿದೆ. ಇನ್ಯಾಕೆ ತಡ ಮಾವನವರೇ, ನಮ್ಮ ಆಸ್ತಿ ಪಾಸ್ತಗಳಿಗೆ ಪಟ್ಟಾಭಿಷೇಕ ಮಾಡಿ ನನ್ನ ಮಗನನ್ನು ಮಹಾರಾಜನನ್ನಾಗಿ ಘೋಷಿಸ್ಬಿಡಿ ಮಾವನವರೇ ಅಂದ್ಲು. ಆ ಮಾತಿಗೆ ತಿಂತಿದ್ದವರು ಅವರ ಕಡೆ ಸ್ವಲ್ಪ ಒಂದು ನೋಟ ನೋಡಿ ಮತ್ತೆ ಸಿದ್ದುನನ್ನು ನೋಡಿ ಒಂದು ಕಿರುನಗೆ ನಕ್ಕಿದ್ರು. ಸಿದ್ದು ಹೆಗಲ ಮೇಲೆ ತಡ್ತಾ ತಲೆ ಆಡಿಸಿ ನಿಂತ್ಕೊಳ್ಳಲು ಅವನಿಗೆ ಕೈ ಸಹಾಯ ನೀಡ್ತಾಳೆ ಅಗ್ನಿವರ್ಮನ ಬಂಗಲೆಯಲ್ಲಿ. ಮೇಡಮ್ ಒಮ್ಮೆಲೆ ಹಾಸಿಗೆ ಮೇಲೆ ನಿಂತ್ಕೊಂಡು ಗಾಬರಿಯಿಂದ ಆಸ್ಪತ್ರೆ ಗೌನಲ್ಲಿದ್ದಂಥ ಕಾವೇರಿ ಒಂದೇ ಸಮನೆ ಹಾಸಿಗೆಯಿಂದ ಕೆಳಗೆ ಜಿಗಿದು ರೂಮ್ನಿಂದ ಹೊರಗೆ ಪಾರಾಗೋದಕ್ಕೆ ಓಡ್ತಿದ್ರೆ ಒಂದೇ ಬಾರಿ ಅಗ್ನಿವರ್ಮ ಅವನ ಒಂದೇ ಕೈಯಿಂದ ಕಾವೇರಿ ನಡುವನ್ನು ಹಿಡಿದು ಹಾಸಿಗೆ ಮೇಲೆ ಅವಳನ್ನ ಎಸ್ತು ಅವಳನ್ನ ಎರಡು ಕಡೆಯಿಂದ ಅವನ ಕಾಲುಗಳಿಂದ ಬಂಧಿಸಲು ಒಮ್ಮೆಲೆ ನಡೆದ ಘಟನೆಗೆ ಕಾವೇರಿ ಚೇತರಿಸ್ಕೊಂಡವನ್ನ ನೋಡ್ತಾ ತನ್ನ ಕೈಗಳಿಂದ ಅಗ್ನಿವರ್ಮನ ಹೆಗಲುಗಳನ್ನ ಹಿಡಿದು ಹಿಂದಕ್ಕೆ ತಡೆತಿದ್ರೆ ಅಗ್ನಿವರ್ಮ ಅವಳೆರಡೂ ಕೈಗಳನ್ನ ಅವನ ಒಂದೇ ಕೈಯಿಂದ ಬಂಧಿಸಿ ಅವಳೆರಡೂ ಕೈಗಳನ್ನ ಅವಳ ತಲೆಯ ಮೇಲಕ್ಕೆ ಒತ್ತಿ ಹಿಡಿದು ಅವಳ ಕಣ್ಣುಗಳೊಳಗೆ ಸೀರಿಯಸ್ ಆಗಿ ನೋಡ್ದ. ಕಾವೇರಿಗೆ ಆ ಕಣ್ಣುಗಳನ್ನ ನೋಡ್ತಿದ್ರೆ ಅವನಲ್ಲಿರೋ ಆ ಕ್ರೂರತೆಗೆ ಹೃದಯದಲ್ಲಿ ಹೆದರಿಕೆ ಹೆಚ್ಚಾಗ್ತಿದೆ. ನನ್ನ ಏನು ಮಾಡ್ತಿದ್ದೀರಿ? ತುಂಬ ಸೀರಿಯಸ್ ಆಗಿ ಅವನ ಕಣ್ಣುಗಳೊಳಗೆ ನೋಡ್ತಾ ಕೇಳಿದ್ಲು. ನೀನನ್ನು ನನ್ನವಳನ್ನಾಗಿ ಮಾಡ್ಕೊಳ್ತಿದ್ದೀನಿ ಅವಳ ಮೇಲಕ್ಕೂ ವಾಲುತ್ತಾ ಸಮಾಧಾನ ನೀಡ್ದ. ಆ ಮಾತಿ ಕಾವೇರಿ ಕದಲ್ದ. ಎಂಥ ಕ್ರೂರ ಪ್ರಾಣಿ ನೀನು! ವೈದ್ಯರ್ಯಾಕೆ ಅವ್ರು ನನ್ನ ಜೊತೆ ಏನು ಮಾಡ್ತಿದ್ದಾರೆ? ನಾನು ನಿನ್ನ ಪೂರ್ತಿ ಹಳೇ ನೆನಪನ್ನು ನಿನ್ನ ತಲೆಯಿಂದ ಅಳಿಸಿ ಹಾಕೋದಕ್ಕೆ ಪ್ರಯತ್ನಿಸ್ತಿದ್ದೀನಿ ಗಂಭೀರ ಧ್ವನಿಯಿಂದ ಅಗ್ನಿವರ್ಮ ಹೇಳಲು ಕಾವೇರಿ ಆಘಾತದಿಂದ ಏನೂ ಅಂದ್ಲು. ನಿನ್ನ ಗತಕಾಲವನ್ನೆಲ್ಲ ನಿನ್ನ ತಲೆಯಿಂದ ತೆಗೆದು ಹಾಕ್ತಿದ್ದೀನಿ. ನೀನು ಎಂದೆಂದಿಗೂ ನನ್ನವಳಾಗೇ ಇರಬೇಕು. ನೀನು ನನ್ನ ಬಗ್ಗೆ ಬಿಟ್ಟು ಮತ್ತೊಬ್ಬರ ಬಗ್ಗೆ ಆಲೋಚಿಸಬಾರ್ದು. ನಿನ್ನ ಮೆದುಳಿಗೆ ಶಾಕ್ ಕೊಟ್ಟು ನಿನ್ನ ತಲೆಯಲ್ಲಿರೋ ನೆನಪನ್ನು ಜಸ್ಟ್ ಅಳಿಸಾಕ್ತಿದ್ದೀನಿ ಅಷ್ಟೇ. ತುಂಬ ಸಣ್ಣ ಪ್ರಕ್ರಿಯೆ. ನಿನಗೆ ಸಣ್ಣ ನೋವು ಕೂಡ ಇಲ್ಲದೆ ಎಲ್ಲ ಚಿಟಕಿ ಹೊಡೆಯೋದ್ರಲ್ಲಿ ಮುಗಿದು ಹೋಗುತ್ತೆ. ಬಾ ಅನ್ನುತ್ತಾ ಅವಳ ಮೇಲಿಂದ ಎದ್ದು ವೈದ್ಯರ ಕಡೆ ಗಂಭೀರವಾದ ನೋಟ ಬೀರ್ದ. ಅಗ್ನಿವರ್ಮನ ಒಂದು ನೋಟ ಸಾಕು. ಎಲ್ಲ ವೈದ್ಯರು ಕಾವೇರಿ ಕಡೆ ಹೆಜ್ಜೆ ಇಡ್ತಿದ್ರೆ ನೋ ನನ್ನ ಬಿಡಿ ಕಾವೇರಿ ಕಿರ್ಚಿದ. ಸೀರಿಯಸ್ ಆಗಿ ಅಗ್ನಿವರ್ಮನ ಕಡೆ ನೋಡಿ ನಿಮ್ಗೆ ಹುಚ್ಚು ಹಿಡ್ದಿದ್ಯಾ? ಹುಚ್ಚೇನಾದರೂ ಇದೆಯಾ ನಿಮಗೆ? ನೆನಪನ್ನು ಅಳಿಸಾಕೋದಂದ್ರೆ ಏನು ಅಂದ್ಲು.
ಅವಳ ಕಿರುಚಾಟಕ್ಕೆ ಅಗ್ನಿವರ್ಮ ಸ್ವಲ್ಪನೂ ಚಲನೆ ಇರಲಿಲ್ಲ. ಕಪ್ಪಾದ ಕಣ್ಣುಗಳಿಂದ ಅವಳಿಗೆ ಜರಗಲಿರೋ ಚಿಕಿತ್ಸೆಗಾಗಿ ನೋಡ್ತಿದ್ದಾನೆ. ಪ್ಲೀಸ್ ಇದು ನನಗೆ ಮಾಡಬೇಡಿ, ನನ್ನ ಈ ಬಗ್ಗೆ ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚಿಸಲ್ಲ, ಪ್ಲೀಸ್ ಬೇಡ ಅಂತ ಹೇಳಿ ಅಂತ ಬೇಡ್ಕೊಳ್ತಿದ್ಲು. ಆದರೆ ಹಾಗೆ ಅವಳ ಎದುರಿಗೆ ನಿಂತ್ಕೊಂಡು ಅವನು ಅವಳನ್ನೇ ನೋಡ್ತಿದ್ರೆ ಕಾವೇರಿ ಕೋಪದಿಂದ ನೀನೊಬ್ಬ ದೊಡ್ಡ ರಾಕ್ಷಸ ಅಂದ್ಲು. ಆ ಮಾತಿಗೆ ಅಗ್ನಿವರ್ಮನ ಮುಖದಲ್ಲಿ ಒಂದು ದೆವ್ವದ ನಗು ಮೂಡ್ತು. ಕಾವೇರಿ ಕೋಪದಿಂದ ಕೈ ಬಿಗ್ದು, ನಿನ್ನ ನೆನಪ ನಳಸ ಆಗಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ನೀನು ಹೀರೋ ಆಗ್ಬಿಡ್ತೀನಿ ಅಂದ್ಕೊಂಡ್ಬಿಟ್ಟಿದ್ಯಾ? ಎಂದಿಗೂ ಇಲ್ಲ. ನನ್ನ ತಲೆಯಲ್ಲಿರೋ ನೆನಪನ್ನು ಮಾತ್ರ ಬದಲಾಯಿಸಬಲ್ಲೆ, ಆದರೆ ನನ್ನ ಮನಸ್ಸನ್ನು ನಿಜಕ್ಕೂ ಚೇಂಜ್ ಮಾಡಲಾರೆ. ನೀನು ನನ್ನ ದೃಷ್ಟಿಯಲ್ಲಿ ಹೀರೋ ಅಲ್ಲ ಮಿಸ್ಟರ್ ಅಗ್ನಿವರ್ಮ, ನೀನು ನನ್ನ ಜೀವನದ ದೊಡ್ಡ ವಿಲನ್, ಕಾವೇರಿ ಹೇಳಿದ್ಲೆ. ಅಗ್ನಿವರ್ಮ ರಾಕ್ಷಸಂತೆ ನಗ್ತಾ ಕಾವೇರಿನ ದೊಡ್ಡ ಕಣ್ಣುಗಳಿಂದ ನೋಡಿ, ಫೈನ್ ಲಿಟಲ್ ಮೌಸ್, ಹಾಗಿದ್ರೆ ನನ್ನ ನಿನ್ನ ವಿಲನ್ ಆಗಿ ಮಾಡ್ಕೊ, ಆ್ಯಂಡ್ ನಾನು ಯಾರಿಗೂ ಹೀರೋ ಆಗಬೇಕಂತ ಅಂದ್ಕೊಂಡಿಲ್ಲ. ಅಗ್ನಿವರ್ಮ ಹೇಳ್ತಿದ್ರೆ ಅವನ ಮಾತುಗಳಿಗೆ ಆ ಕೊಠಡಿಯಲ್ಲಿ ಇದ್ದವರೆಲ್ಲರೂ ಶ್ವಾಸ ಒಮ್ಮೆಲೆ ನಿಂತಾಯಿತು. ಅವನ ಮಾತುಗಳ ಗಾಂಭೀರ್ಯಕ್ಕೆ ಸೈಲೆಂಟಾಗಿದ್ದ ಕೊಠಡಿಯಲ್ಲಿ ಅವನ ಮಾತುಗಳು ಪ್ರತಿಧ್ವನಿಸ್ತಿದ್ವು. ಅಷ್ಟು ಭಯಾನಕವಾಗಿದ್ದ ಅವನ ಧ್ವನಿ. ಅಲ್ಲೇ ನಿಂತಿದ್ದ ಪ್ರತಿಯೊಬ್ಬ ಮಹಿಳಾ ವೈದ್ಯರಿಗಂತೂ ಅಗ್ನಿವರ್ಮನ ಮಾತಿಗೆ ಬೆವರು ಹರಿತಿತ್ತು. ಅದೇ ದೊಡ್ಡ ಕಣ್ಣುಗಳಿಂದ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಯಾಕೆ ಎನ್ನುವಂತೆ ಒಂದು ಲುಕ್ ವೈದ್ಯರಿಗೆ ನೀಡಲು ಟಕ್ಕನೆ ಎಲ್ಲ ವೈದ್ಯರು ಬೇಡ ಬೇಡ ಅಂತಿದ್ದ ಕಾವೇರಿನ ಗಟ್ಟಿಯಾಗಿಡ್ಕೊಂಡು ಒಂದು ಮದ್ದಿನ ಇಂಜೆಕ್ಷನ್ ನೀಡುತ್ತಲೆ. ಅಲ್ಲಿವರೆಗೂ ಕಿರ್ಸ್ತಿದ್ದ ಕಾವೇರಿ ಮೆಲ್ಲಗೆ ಪ್ಲೀಸ್ ಅನ್ನುತ್ತಲೆ ಕಣ್ಣು ಮುಚ್ಕೊಂಡ್ಬಿಟ್ಲು. ನೆನಪಿನ ಶಾಕ್ ನೀಡಲು ವೈದ್ಯರು ರೆಡಿ ಎನ್ನುವ ಸಮಯಕ್ಕೆ ಅಗ್ನಿವರ್ಮ ಕಾವೇರಿಯನ್ನೇ ನೋಡ್ತಾ ಹೊರಡಿ ಗಂಭೀರವಾಗಿ ವೈದ್ಯರಿಗಂದ. ವೈದ್ಯರು ಮೆಲ್ಲಗೆ ಪಕ್ಕಕ್ಕೆ ಇರುವಾಗ ಅಗ್ನಿವರ್ಮ ಕಾವೇರಿ ಪಕ್ಕದಲ್ಲಿ ಕೂತ್ಕೊಂಡು ಕಾವೇರಿಯ ನೀರು ಹಿಡಿದಿದ್ದ ಬೆವರನ್ನು ಅವನ ಕರ್ಚಿಫ್ನಿಂದ ಒರೆಸಿ ಅವಳ ಮುಖದ ಮೇಲೆ ಬಿದ್ದಿದ್ದ ಮುಂಗುರುಳನ್ನು ಕೈ ಬೆರಳಿಗಿಂದ ಹಿಂದಕ್ಕೆ ಸರಿಸ್ತಾ, ನೀನು ಎಲ್ಲರನ್ನು ಮರೆತು ಪೂರ್ತಿಯಾಗಿ ನನ್ನವಳಾಗಿ ಇರಬೇಕು, ನಮ್ಮಿಬ್ಬರ ಮಧ್ಯೆ ಯಾರ ಆಲೋಚನೆಗಳು ಬರಬಾರ್ದು ಅಂತ ಕಾವೇರಿ ಕೆನ್ನೆಗಳನ್ನ ಕೈಗಳಿಂದ ಒತ್ತುತ್ತಾ ಅವನ ಮೂಗಿನ ತುದಿಯಿಂದ ಅವಳ ಮೂಗಿನ ಮೇಲೆ ಉಜ್ಜಿ ಅವಳ ಹಣೆಗೆ ಬೆಚ್ಚಗೇನ ಮುತ್ತಿಟ್ಟು ಅವಳ ಕೈಗಳನ್ನ ಅವನ ಕೈಗಳು ತಗೊಂಡು ಅವಳ ಸ್ಪರ್ಶವನ್ನು ಅನುಭವಿಸ್ತಾ ಅವಳ ಕೈ ಹಿಂಭಾಗಕ್ಕೆ ಪ್ರೀತಿಯಿಂದ ಒಂದು ಮುತ್ತಿಟ್ಟು ತದನಂತರ ಹೋಗಿ ಕಾವೇರಿಗೆ 2 ಹೆಜ್ಜೆ ದೂರದಲ್ಲಿ ಸೋಫಾದ ಮೇಲೆ ಕೂತ. ಅಗ್ನಿವರ್ಮ ಕೂತ್ಕೊಳ್ಳೋದ್ಲೆ ವೈದ್ಯರು ಕಾವೇರಿಗೆ ಮೆದುಳಿನ ಶಾಕ್ ನೀಡಲು ಎಲ್ಲ ಸಿದ್ಧ ಮಾಡಿದ್ರು. ಅಮ್ಮ ತುಂಬ ಅಸಹನೆಯಿಂದ ಕರೆದಸಿದ್ದು. ಏನಾಯ್ತಪ್ಪ ಅಂತ ಮಗನ ಹತ್ರ ಪ್ರೀತಿಯಿಂದ ಬರಲು, ಇನ್ನು ಎಷ್ಟು ದಿನ ಕಾಯ್ಬೇಕಮ್ಮ? ತಾತ ಅವರ ಆಸ್ತಿ ಪೂರ್ತಿ ನನಗೆ ನೀಡ್ತಾರಾ? ನಾನು ಲಂಡನ್ನಲ್ಲಿದ್ದಾಗಿನಿಂದ ನೀನು ಯಾವಾಗ ಈ ವಿಷಯ ಕೇಳಿದ್ರು ತಾತ ತಲೆ ಆಡಿಸಿ ಹೊರಟು ಹೋಗೋದು, ಇಷ್ಟಕ್ಕೂ ಏನವರ ಪ್ರಾಬ್ಲಮ್ ಅಂತೆ ನನಗೆ ಆಸ್ತಿ ನೀಡೋದಕ್ಕೆ? ತುಂಬ ಸೀರಿಯಸ್ ಆಗ್ತಾ ಕೇಳ್ತಿದ್ರೆ, ಸುಮ್ಮನಿರು, ಏನೋ ಮಾತುಗಳು ಅವಳಂತಿದ್ರೆ. ನನಗೆ ಗೊತ್ತಿಲ್ಲ ಅಮ್ಮ, ನನಗದೆಲ್ಲ ತಿಳಿಯೋದು, ನನಗೆ ಆಸ್ತಿ ನನ್ನ ಕೈಗೆ ಬೇಕು. ಮತ್ತು ನಿನಗೊಂದು ವಿಷಯ ಹೇಳೋದು ಮರ್ತಿದ್ದೆ ಅಮ್ಮ, ನನ್ನ ಕಾವೇರಿ ಇನ್ನು ಬದುಕಿದ್ದಾಳೆ, ಎಲ್ಲಿದ್ದಾಳೆ ಅಂತ ತಿಳಿತಿಲ್ಲ, ಆದರೆ ನನಗೋಸ್ಕರ ಎಲ್ಲೋ ಇದ್ದಾಳೆ, ಅವಳನ್ನ ಬೇಗ ಹುಡುಕಿ ಮದುವೆ ಆಗ್ತೀನಮ್ಮ. ನಾನು ನಿಜವಾಗಿ ಅವಳನ್ನ ಪ್ರೀತಿಸ್ತಿದ್ದೀನಿ, ಅವಳು ಇಲ್ದಿದ್ರೆ ಹುಚ್ಚು ಹಿಡಿದಾಗಿದೆ ಅಮ್ಮ ಕಣ್ಣೀರಿನಿಂದ ಹೇಳಲು. ಏನಂತಿದೆಯಾ ಮಗನೇ? ಸಿದ್ದೋಳನ್ನ ಗಟ್ಟಿಯಾಗಿ ಅಪ್ಕೊಂಡು, ನಂಗೆ ನಿಜವಾಗಿ ಅವಳು ಬೇಕಮ್ಮ ಅಂದ. ಮತ್ತೊಂದು ಕಡೆ ಅಗ್ನಿವರ್ಮನ ಬಂಗಲೆಯಲ್ಲಿ ಹೊರಗಡೆ ನಿಖಿಲ್ ಜೊತೆ ಏನೋ ಸೀರಿಯಸ್ ಡಿಸ್ಕಷನ್ ಮಾಡ್ತಿದ್ದ ಅಗ್ನಿವರ್ಮ ಹತ್ರಕ್ಕೆ ವೈದ್ಯರ ಮುಖ್ಯಸ್ಥರು ಭಯದಿಂದ ತಲೆ ತಗ್ಗಿಸ್ಕೊಂಡು ಸರ್ ಬೆಕ್ಕುತ್ತಾ ಕರೆದ್ಲು. ನಿಜಕ್ಕೂ ಮುಂಚೆ ಹುಡುಗಿಯರ ಮುಖ ನೋಡೋದು ಇಷ್ಟವಿದ್ದ ನಮ್ಮ ಕ್ರೂರ ಅಗ್ನಿವರ್ಮ ನಿಖಿಲ್ ಕಡೆ ನೋಡ್ತಾ, ಏನು ವಿಷಯ, ನೆನಪಿನ ಶಾಕ್ ಮುಗಿತಾ ಗಂಭೀರ ಧ್ವನಿಯಿಂದ ಕೇಳಲು ವೈದ್ಯರ ಭಯದಿಂದ ಹಿಡಿದು ಬೆವರನ್ನು ಉರಿಸ್ಕೊಳ್ತಾ 2 ಹೆಜ್ಜೆ ಹಿಂದಕ್ಕಿಟ್ಟು, ಹೌದು ಸರ್, ಮೇಡಮ್ ತಲೆ ಪೂರ್ತಿ ಕ್ಲೀನ್ ಆಗೋಗಿದೆ, ಮೇಡಮ್ಗೆ ಅವ್ರ ಹೆಸರೇನು ಎಂಬುದು ಕೂಡ ನೆನಪಿರಲ್ಲ, ಆ್ಯಂಡ್ ಬಹುಶಃ ನೀವು ಕೂಡ ನೆನಪಿರಲ್ಲ. ವೈದ್ಯರು ಆ ಮಾತು ಹೇಳುತ್ತಲೇ ಕೊಲ್ಲುವಂಥ ನೋಟದಿಂದ ಕಣ್ಣುಗಳನ್ನ ಕೆಂಪು ಮಾಡಿ ಸೀರಿಯಸ್ ಆಗಿ ಅವಳನ್ನ ನೋಡ್ದ. ನಿಖಿಲ್ ತಕ್ಷಣ ಸೀರಿಯಸ್ ಆಗ್ತಾ, ನೀವು ಮಾಡಬೇಕಾದ ಕೆಲಸ ಮುಗೀತಲ್ವೇ, ಇನ್ನು ನೀವು ಹೊರಡಿ ವೈದ್ಯರಿಗೆ ಅಂದ. ಅಗ್ನಿವರ್ಮನ ನೋಟ ಕಷ್ಟರಲ್ಲೇ ಹೆದರಿದ ವೈದ್ಯರು ತಕ್ಷಣ ಅಲ್ಲಿಂದ ದೊಡ್ಡ ಹೆಜ್ಜೆಗಳನ್ನಿಡ್ತಾ ಅವನ ನೋಟದಿಂದ ತಪ್ಪಿಸ್ಕೊಂಡ್ರು. ಕಾವೇರಿಗೆ ಇನ್ನೂ 1 ಗಂಟೆಯಲ್ಲಿ ಪ್ರಜ್ಞೆ ಬರುತ್ತೆ ಎನ್ನಲಾಗಿ ಅಗ್ನಿವರ್ಮ ಆ ಗಂಟೆ ಮುಂಚೆಯಿಂದಲೇ ಆ ಕಾವೇರಿನ ನೋಡ್ತಾ ಅವಳ ತಲೆಯನ್ನು ಸವರ್ತಾ, ಇವಾಗ ನೀನು ಸಂಪೂರ್ಣವಾಗಿ ನನ್ನವಳು ಹೇಳ್ತಾ ಹಾಗೆ ಅವಳ ಪಕ್ಕದಲ್ಲಿ ಕೂತಿದ್ದ. ಸರಿಯಾಗಿ ಗಂಟೆ ನಂತರ ಕಾವೇರಿ ಮೆಲ್ಲ ಕದಲ್ತಿದ್ರೆ ಅಗ್ನಿವರ್ಮ ಹಾಗೆ ಅವಳನ್ನ ನೋಡ್ತಿದ್ದ. ಕಣ್ತೆರೆದು ಕೂತು ಕಾವೇರಿ ಸುತ್ತಲೂ ನೋಡ್ತಾ ಪಕ್ಕದಲ್ಲಿದ್ದ ಅಗ್ನಿವರ್ಮನನ್ನು ನೋಡಿ ಒಮ್ಮೆಲೆ ಗಾಬರಿ ಬಿದ್ದು ಅವನಿಗೆ ದೂರ ಸರಿದು, ಯಾರು ನೀನು? ತುಂಬ ಸೀರಿಯಸ್ ಆಗಿ ಕೇಳಿದ್ಲು. ಲಿಟಲ್ ಮೌಸ್ ಅಂತ ಅಗ್ನಿವರ್ಮ ಮುಂದಕ್ಕೆ ಬರ್ತಿದ್ರೆ, ಲಿಟಲ್ ಮೌಸ್ ಅಂದ್ರೆ ಏನು? ಆ ಹೆಸರು ಅದಲ್ವಲ್ಲ, ನನ್ನ ಹೆಸರು ಅನ್ನೋದು ತಲೆ ಮೇಲೆ ಕೈ ಇಟ್ಕೊಂಡು ಏನೋ ಯೋಚಿಸ್ತಿದ್ರೆ ಅಗ್ನಿವರ್ಮ ತನಗೆ ತಿಳಿಯದೆ ಅವನ ಪಕ್ಕದಲ್ಲಿದ್ದ ನೀರಿನ ಜಗ್ನಲ್ಲಿದ್ದ ನೀರನ್ನು ಗ್ಲಾಸಿಗೆ ಸುರಿದು, ಚುಪ್ ಲಿಟಲ್ ಮೌಸ್ ತುಂಬ ತಂಪಾದ ಧ್ವನಿಯಲ್ಲಿ ಹೇಳ್ತಾ ಅವಳು ತುಟಿಗಳ ಹತ್ರ ನೀರಿನ ಗ್ಲಾಸ್ ತರದ್ಲೇ ಒಂಥರ ಬಡಪಾಯಿ ನೋಟದಿಂದ ಅವನ್ನ ನೋಡಿದ್ಲು. ಅಗ್ನಿವರ್ಮ ಕಣ್ಣುಗಳನ್ನ ಬಿಟ್ಟಕಿಸ್ತಾ, ನೀನನ್ನು ನಂಬೋದು ಲಿಟಲ್ ಮೌಸ್, ಯಾಕಂದರೆ ನಾನು ಯಾವಾಗಲೂ ನಿನ್ನವನೇ ಅಂತ ನೀರನ್ನು ಅವಳಿಗೆ ಕೊಡಿಸ್ತಾ. ಇವಾಗ ನೀನು ಹೇಗೆ ಅನ್ನಿಸ್ತಿದೆ? ಇಟ್ಸ್ ಓಕೆ ಫಾರ್ ಯು? ಅವನ ಧ್ವನಿಯಲ್ಲಿದ್ದ ನಾರ್ಮಲ್ ಗಾಂಭೀರ್ಯವನ್ನು ಕೂಡ ಕಡಿಮೆ ಮಾಡಿ ಹೇಳ್ದ.
ಅಗ್ನಿವರ್ಮ ನಾರ್ಮಲ್ ಆಗಿ ಅವನ ಸಣ್ಣ ಕೆಲಸವನ್ನು ಕೂಡ ಮಾಡ್ಕೊಳ್ಳಲ್ಲ ಅಂಥದ್ದು ಅವನಿಗೆ ತಿಳಿಯದೆ ಕಾವೇರಿಗೆ ನೀರನ್ನು ಕೊಡಿಸ್ತಿದ್ದಾನೆ. ಕಾವೇರಿ ನೀರು ಕುಡಿದು ಅವಳ ತುಟಿಗಳನ್ನ ಒರೆಸ್ಕೊಳ್ತಾ ನನಗೇನಾಯಿತು ತುಂಬ ಟೆಲ್ಲ ಕೇಳಿದ್ಲು. ಅಗ್ನಿವರ್ಮ ಮೆಲ್ಲ ಕಾವೇರಿನ ಅವನ ಒಡಲಲ್ಲಿ ಕೂರಿಸ್ಕೊಳತ್ಲೆ ಹೇ ಮಿಸ್ಟರ್. ಕಾವೇರಿ ಪಕ್ಕಕ್ಕೆ ಜರುಗ್ತಾ ಸೀರಿಯಸ್ ಆಗ್ತಿದ್ರೆ ಲಿಟಲ್ ಮೌಸ್, ನಾನು ನಿನ್ನವನು ಮಾತ್ರ, ಕದಳಬೇಡ ಮತ್ತು ನನ್ನ ಮಾತುಗಳನ್ನ ಜಾಗರೂಕತೆಯಿಂದ ಕೇಳು ಅಂತ ಕಾವೇರಿನ ಸರಿಯಾಗಿ ಅವನ ಒಡಲಲ್ಲಿ ಕೂರಿಸ್ಕೊಂಡು ನಿನಗೆ ನಿಜಕ್ಕೂ ಏನು ನೆನಪಿಲ್ವಾ ತುಂಬ ತಂಪಾದ ಧ್ವನಿಯಲ್ಲಿ ಕೇಳ್ತಾ ಅವಳ ಕುತ್ತಿಗೆಯ ಹೊಂಪಿನಲ್ಲಿ ಅವನ ತಲೆಯನ್ನು ವಾಲಿಸುತ್ತಲೇ ಕಾವೇರಿಯ ಪರಿಮಳ ಕಾವೇರಿನ ಅವನಿಗೆ ಇನ್ನಷ್ಟು ಹತ್ತಿರಕ್ಕೆ ತೆಗೆದುಕೊಂತು ಮಾಡಿತು. ಅವನ ನಡುವಳಿಕೆಗೆ ಕಾವೇರಿ ಸಣ್ಣದಾಗಿ ತಲೆ ತಿರುಗಿಸಿ ಅವಳು ಕುತ್ತಿಗೆಯಲ್ಲಿ ಅವನ್ನ ನೋಡ್ತಾ ಏನು ಮಾಡ್ತಿದ್ಯಾ ಅಂದ್ಲು. ಅಗ್ನಿವರ್ಮ ಒಂದು ಸೈಡ್ ಸ್ಮೈಲ್ನಿಂದ ಕಾವೇರಿಯ ಕೊನೆ ಭಾಗದಲ್ಲಿ ಅವನ ಬೆಚ್ಚಗೆ ಮುತ್ತಿಟ್ಟು ನಿನಗೇನು ನೆನಪಿಲ್ವ ಲಿಟಲ್ ಮೌಸ್ ಅವನ ಒಡಲಿಗೆ ಮತ್ತಷ್ಟು ಹೇಳ್ಕೊಳ್ತಾ ಕೇಳ್ದ. ಹ್ಞೂ ಇಲ್ಲ. ಅದನ್ನು ಕೇಳಿದ್ಲೆ ಅಗ್ನಿವರ್ಮ ಮತ್ತೆ ಸೈಡ್ ಸ್ಮೈಲಿಂದ ನಿನಗೇನಾಯಿತು ಅಂತ ನಾನು ಹೇಳ್ತೀನಿ, ಅದನ್ನು ಕೇಳಿ ನೀನು ಗಾಬರಿ ಆಗಬೇಡ. ಹ್ಞೂ ಇಲ್ಲ, ಗಾಬರಿ ಆಗಲ್ಲ, ಹೇಳಿ ನನಗೇನಾಯಿತು. ಅಗ್ನಿವರ್ಮ ಒಂದು ಕ್ಷಣ ಅವಳ ಕಣ್ಣುಗಳೊಳಗೆ ನೋಡ್ತಾ ನೀನು ನನಗೋಸ್ಕರ ಆತ್ಮಹತ್ಯೆಗೆ ಯತ್ನಿಸಿದ್ದೆ. ಅದನ್ನು ಕೇಳಿದ್ಲೆ ಕಾವೇರಿಗೆ ಅವಳ ಹಣೆ ಮೇಲೆ ಕೈ ಇಟ್ಕೊಂಡು ಅವ್ನು ಹೇಳಿದ್ದನ್ನು ನಂಬುದ ಹಾಗೆ ಅವನ್ನ ನೋಡ್ತಾ ಏನು ಮಾತಾಡ್ತಿದ್ದೀರಿ ನೀವು, ಇದೇ ಸತ್ಯ ಲಿಟಲ್ ಮೌಸ್, ಬೇಕಿದ್ರೆ ಇದನ್ನು ನೋಡು ಅನ್ನುತ್ತಾ ಅವನು ಒಂದು ಚಿಟಿಕಿ ಹೊಡೆಯುತ್ತಲೇ ಒಬ್ಬ ಕಾವಲುಗಾರ ಕೈಲಿ ಲ್ಯಾಪ್ಟಾಪ್ ತಂದು ಅಗ್ನಿವರ್ಮ ಮುಂದೆ ಇಟ್ಟು ಹೊರಟು ಹೋದ. ಅಗ್ನಿವರ್ಮ ಆ ಲ್ಯಾಪ್ಟಾಪ್ನಲ್ಲಿ ಏನೋ ವಿಡಿಯೋ ಆನ್ ಮಾಡಲಾಗಿ ಅದನ್ನು ನೋಡಿದ ಕಾವೇರಿ ಕಣ್ಣುಗಳಿಂದ ನೀರು ಜಾರಿತು. ಲಿಟಲ್ ಮೌಸ್ ಅಳಬೇಡ, ನಂಗೆ ಕಣ್ಣೀರಂದ್ರೆ ಆಗಲ್ಲ, ಎಂದಿಗಾದರೂ ನಾನು ಹೇಳಿದ್ದು ಸುಳ್ಳು ಅಂತೀಯಾ ಅವಳ ಕೆನ್ನೆಗಳನ್ನ ಒತ್ತಾ ಕೇಳ್ದ. ಆ ವಿಡಿಯೋ ನೋಡಿದ ಕಾವೇರಿ ಬ್ಲಾಂಕ್ ಫೇಸ್ನಿಂದ ಹಾಗೆ ನಿಂತು ಹೋದ್ಲು. ಆ ವಿಡಿಯೋದಲ್ಲಿ ಕಾವೇರಿ ಅಗ್ನಿವರ್ಮನನ್ನ ಕರೆಯುತ್ತಾ ಆತ್ಮಹತ್ಯೆ ಮಾಡ್ಕೊಂಡಾಗಿತ್ತು. ನಿಜಕ್ಕೂ ನಾನೆಂದು ಯಾಕೆ ಆತ್ಮಹತ್ಯೆ ಮಾಡಿಕೊಂಡೆ ಕಣ್ಣೀರಿಂದಲೇ ಕೇಳಿದ್ಲು. ನನ್ನಿಂದಲೇ ಲಿಟಲ್ ಮೌಸ್, ನೀನು ನನ್ನೊಂದಿಗೆ ಇರೋದಕ್ಕೆ ಬಯಸಿದ್ದೆ, ನಿನಗೆ ನನ್ನೊಂದಿಗೆ ಇರಬೇಕು ಅನಿಸಿ ಅದಕ್ಕೆ ನೀನು ನನಗೋಸ್ಕರ ಈ ಹುಚ್ಚು ಕೆಲಸ ಮಾಡಿದೆ. ನಾವು ಒಟ್ಟಿಗೆ ಜೀವಿಸ್ತಿದ್ವು ಕೂಡ, ಆದರೆ ನೀನು ಮಾಡಿದ ಈ ಕೆಲಸದಿಂದಾಗಿ ನೀನು ನಮ್ಮಿಬ್ಬರ ಮಧ್ಯೆ ಇದ್ದ ಗತಕಾಲವನ್ನು ಮರೆತುಬಿಟ್ಟೆ ಅನ್ನುತ್ತಾ ಅವಳ ಕೂದಲನ್ನ ಕಿವಿ ಹಿಂದಕ್ಕೆ ಸೆಟ್ ಮಾಡ್ದ ಕಾವೇರಿ ಕಣ್ಣುಗಳೊಳಗೆ ನೋಡ್ದ. ಕಾವೇರಿ ಅವನ ಮಾತುಗಳನ್ನ ನಂಬೇಕಾ ಬೇಡವಾ ಅನ್ನುವಂಥವನ್ನ ನೋಡಿದ್ಲು. ಅಗ್ನಿವರ್ಮನಿಗೆ ಅವಳ ಗೊಂದಲ ಅರ್ಥ ಆದ ಕಾವೇರಿನ ಅವನಿಗೆ ಹತ್ರಕ್ಕೆ ತಗೊಂಡು ಅವಳ ಕಿವಿ ಮೇಲೆ ಒಂದು ಬೆಚ್ಚಗಿನ ಮುತ್ತನ್ನು ಅವನ ರಫ್ ತುಟಿಗಳಿಂದಿಟ್ಟು ಅವಳನ್ನ ಗಟ್ಟಿಯಾಗಿ ಅಪ್ಕೊಂಡು 2 ನಿಮಿಷ ಹಾಗೆ ಇರ್ತಾ ನಮ್ಮಿಬ್ಬರ ತೋಳಿನಲ್ಲಿ ಗಾಳಿ ಕೂಡ ತೂರ್ತಿರ್ಲಿಲ್ಲ. ಇವಾಗ ಅದೇ ಬೆಚ್ಚಗಿನ ತೋಳು ನಮ್ಮಿಬ್ಬರ ಮಧ್ಯೆ ಇರೋ ಬಂಧನವನ್ನು ನೆನಪು ಮಾಡುತ್ತೆ ಅನ್ನುತ್ತಾ ಅವಳ ಕುತ್ತಿಗೆ ಹೊಂಪಿನಲ್ಲಿ ಮುತ್ತಿಟ್ಟ. ಅಗ್ನಿವರ್ಮನ ರಫ್ ತುಟಿಗಳು ಕಾವೇರಿ ಮೃದುವಾದ ಚರ್ಮಕ್ಕೆ ತಾಕ್ತಿದ್ರೆ ಅವಳಲ್ಲಿ ತಿಳಿಯದ ಒಂದು ಭಾವನೆ ಶುರುವಾಯಿತು. ತುಂಬ ಮತ್ತಾಗನ್ಸಿ ಸಣ್ಣದಾಗಿ ಕಣ್ಣು ಮುಚ್ಚಿ ಅವನೆದೆ ಮೇಲೆ ವಾಲಾಗಿ ಕಾವೇರಿಯಲ್ಲಿನ ಪ್ರತಿಯೊಂದು ಮೂಮೆಂಟ್ ಗಮನಿಸಿದ ಅಗ್ನಿವರ್ಮನ ಮುಖದಲ್ಲಿ ಒಂದು ಕ್ರೂರ ನಗು ಮೂಡ್ತು. ನೀನು ಕೇವಲ ನನ್ನವಳು ಲಿಟಲ್ ಮೌಸ್. ಅವನ ಹಸ್ಕಿ ಧ್ವನಿಗೆ ಟಕ್ಕನೆ ಕಣ್ಣು ತೆರೆದ ಕಾವೇರಿ ಅವನ್ನೇ ನೋಡುತ್ತಾ ಅವಳೊಂದು ಪ್ರಶ್ನೆ ಕೇಳಿದ್ಲು. ಅವಳು ಪ್ರಶ್ನೆ ಅಗ್ನಿವರ್ಮನ್ ತಲೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಆಗಿ ಬದಲಾಯಿತು. ಅವಳನ್ನ ಲಿಟಲ್ ಮೌಸ್ ಅಂತ ಯಾಕೆ ಕರೆಯೋದು ಬಿಟ್ಟು ಹೆಸರು ಕೇಳ್ತಿದ್ದಾಳೆ. ಆ್ಯಂಡ್ ಒಬ್ಬ ಹುಡುಗಿ ಹೆಸರು ಅಂದರೆ ಇಟ್ಸ್ ಎ ಬಿಗ್ ಟ್ರಬಲ್ ಫಾರ್ ಅಗ್ನಿವರ್ಮ. ನಿಜಕ್ಕೂ ಹುಡುಗಿಯರ ಜೊತೆ ಇರಿದವನು ಹುಡುಗಿಯರ ಹೆಸರು ಹೇಗೆ ಹೇಳಬಲ್ಲ. ನನ್ನ ಹೆಸರೇನು ಅಂತ ಮತ್ತೆ ಕೇಳಿದ್ಲು. ವಿಕಾ, ನನ್ನ ಏಕೈಕ ಲಿಟಲ್ ಮೌಸ್ ಹೆಸರು ವಿಕಾ. ಅಗ್ನಿವರ್ಮ ಹೇಳಲು ಕಾವೇರಿ ಕಣ್ಣುಗಳನ್ನ ಮಡಚಿ ವಿಕಾ ಹಂಗಂದ್ರೇನು, ಅದೇನು ಹೆಸರು. ವಿಕಾ ಅಂದರೆ ವಿಜಯ. ಆ್ಯಂಡ್ ನನ್ನ ಲಿಟಲ್ ಮೌಸ್ ಯಾವಾಗಲೂ ನನಗೆ ಅತ್ಯುತ್ತಮ ವಿಜಯ ಅಂತ ಅವಳನ್ನ ಅಪ್ಕೊಂಡ. ಅಗ್ನಿವರ್ಮನಿಗೆ ಹುಡುಗಿಯರ ಹೆಸರುಗಳದೇ ಐಡಿಯಾ ಇರಲ್ಲ. ಅಂಥದ್ರ ಸಡನ್ನಾಗಿ ಹೆಸರು ಅಂದರೆ ಕಾವೇರಿ ಹೆಸರಲ್ಲೇ ಅರ್ಧ ಭಾಗ ವಿಕಾ ಅಂತ ತೆಗೆದು ಅದೇ ಅವಳ ಹೆಸರು ಹೇಳಿಬಿಟ್ಟ ಏನೋ ಒಂದು ಮಾಡಿ. ಆ್ಯಂಡ್ ಅಗ್ನಿವರ್ಮನಿಗೆ ತಿಳಿಯದ ನಿಘಂಟಿನ ಪದವಿಲ್ಲ. ಸೊ ವಿಕಾ ಮೀನಿಂಗ್ ಅಂದರೆ ಏನಂತ ಕೇಳಿದ್ಲೆ ಟಕ್ಕನೆ ಹೇಳೋದಕ್ಕೆ ಸಾಧ್ಯ ಆಯಿತು. ಅಗ್ನಿವರ್ಮ ಎಷ್ಟು ಕಟ್ಟುನಿಟ್ಟಾಗಿರ್ತಾನೋ ಅವನ ಆಲೋಚನೆಗಳು ಮತ್ತು ನೆನಪು ಕೂಡ ಹಾಗೇ ಇರುತ್ತೆ. ಅವನ ದಯೆ ಇಲ್ಲದವನು ಮತ್ತು ಕ್ರೂರ, ಆದರೆ ಅವನಿಗಿರೋ ಬುದ್ಧಿವಂತಿಕೆ ಮತ್ತು ನೆನಪಿನ ಶಕ್ತಿ ಯಾರಿಗೂ ಇಲ್ಲ. ಅವನಿಗೆ ಹುಡುಗಿಯರ ಪರಿಚಯ ಇಲ್ಲದೆ ಇದ್ದ ತಕ್ಷಣ ಅವನು ಹುಡುಗಿಯರ ಹೆಸರುಗಳು ತಿಳಿಯಲ್ಲ ಅಂತಲ್ಲ, ಯಾರೋ ಹುಡುಗಿಯರ ಹೆಸರು, ಒಂದು ವಿಚಿತ್ರ ಹುಡುಗಿ ಹೆಸರು ಅವ್ನು ಕಾವೇರಿಗೆ ಇಡೋದು ಅವನಿಗೆ ನಿಜಕ್ಕೂ ಇಷ್ಟ ಇಲ್ಲ. ಅದಕ್ಕೆ ಅವಳ ಹೆಸರಿನೊಳಗಿಂದಲೇ ಅವಳಿಗೆ ನಾಮಕರಣ ಮಾಡ್ದ. ಅವನಿಗೆ ಅವನ ಉದ್ಯೋಗಿಗಳ ಪ್ರತಿಯೊಂದು ವಿವರವೂ ತಿಳಿದಿರುತ್ತೆ. ಸತ್ಯ ಹೇಳಬೇಕಂದ್ರೆ ಅವನು ಯಾವುದನ್ನಾದರೂ ನೆನಪಲ್ಲಿ ಇಟ್ಕೊಳ್ಬೇಕಂದ್ರೆ ಕಂಪ್ಯೂಟರ್ ನೆನಪಿನ ಅವಶ್ಯಕತೆ ಇಲ್ಲ, ಅವನಿಗೆ ಪ್ರತಿಯೊಂದು ನೆನಪಿರುತ್ತೆ. ಅವಳು ಅಳೆಯಲಾಗದವನು. ಆ್ಯಂಡ್ ಅವನಿಗೆ ತಿಳಿಯದ ವಿಷಯ ಎನ್ನುವುದು ಯಾವುದೂ ಇರಲ್ಲ. ಅಗ್ನಿವರ್ಮ ಇಡೋ ಪ್ರತಿಯೊಂದು ಹೆಜ್ಜೆ ಒಂದು ಒಗಟಿನ ಥರ. ಸತ್ಯ ಹೇಳಬೇಕಂದ್ರೆ ಅವನೇ ಒಂದು ಒಗಟು, ಅದನ್ನು ಯಾರಿಗೂ ಬಿಡಿಸೋದಕ್ಕೆ ಸಾಧ್ಯ ಇಲ್ಲ.